ಲುಂಗಿ ಧರಿಸುವುದು ತಪ್ಪೆ. ಲುಂಗಿವಾಲ ಎಂದು ಲೇವಡಿ ಸಂಸತ್ತಿನಲ್ಲಿ ದಕ್ಷಿಣ ಭಾರತೀಯರಿಗೆ ಇದೆಂಥ ಅಪಮಾನ. ಲುಂಗಿ ಅಂತ ಅಂದಾಗ ಕೆಲವೊಂದಿಷ್ಟು ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳಿದಾವೆ. ಹಾಗಾದ್ರೆ ಇದನ್ನ ಧರಿಸೋದೇ ತಪ್ಪಾ ಅಂತ ಲುಂಗಿವಾಲ ಎಂದು ಲೇವಡಿ ಸಂಸತ್ತಿನಲ್ಲಿ ದಕ್ಷಿಣ ಭಾರತೀಯರಿಗೆ ಇದೆಂಥ ಅಪಮಾನ. ರಾಜಕೀಯ ಟೀಕೆಗೆ ಲುಂಗಿವಾಲ ಅನ್ನೋದು ಸರಿಯೇ? ದಕ್ಷಿಣದವರ ಸಾಂಪ್ರದಾಯಿಕ ಉಡುಗೆಗೆ ಅವಮಾನ ಸರಿಯೇ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಲುಂಗಿ ಹೆಸರಲ್ಲಿ ಸದನದಲ್ಲಿ ಪ್ರಾದೇಶಿಕ ತಾರತಮ್ಯ ಸರಿನಾ? ಹಾಗಾದ್ರೆ ರಾಜ್ಯಸಭೆಯಲ್ಲಿ ಕೋಲಾಹಲವೆಬ್ಬಿಸಿದ ಲುಂಗಿವಾಲ ಸಮರ. ಸದನದಲ್ಲಿ ಚರ್ಚೆ ಆಗಬೇಕಾದಂಥ ವಿಚಾರಗಳೇನು, ಬಟ್ ಇಲ್ಲಿ ನಡೀತಾ ಇದ್ದದ್ದೇನು? ಲುಂಗಿವಾಲ ಎಂದು ಲೇವಡೆ. ದಕ್ಷಿಣ ಭಾರತೀಯರ ಸಾಂಪ್ರದಾಯಿಕ ಉಡುಗೆಗಳಿವೆಲ್ಲ. ಈಗ ನೋಡಿ, ನಮ್ಮ ದೇಶದಲ್ಲಿ ಹಲವಾರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿದ್ದಾವೆ. ಅದರಲ್ಲಿ ದಕ್ಷಿಣ ಭಾರತ ಅಂತ ಬಂದಾಗ, ಭಾರತೀಯರು ಅಂತ ಬಂದಾಗ ಅಲ್ಲಿ ಏನು ಲುಂಗಿಯನ್ನು ಧರಿಸುವಂಥದ್ದು, ಅಥವಾ ಕೆಲವೊಂದು ಭಾಗದಲ್ಲಿ ಈ ಧೋತಿಯನ್ನು ಧರಿಸ್ತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ಈಗ ಹೆಣ್ಮಕ್ಳು ಅಂತ ಬಂದಾಗ ಸೀರೆಯನ್ನು ಧರಿಸೋದು, ಅಥವಾ ಇನ್ನಿತರ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸುವಂಥದ್ದು, ಇದೆಲ್ಲವೂ ಕೂಡ ಭಾರತದಲ್ಲಿ ಕೆಲವೊಂದು ಸಾಂಪ್ರದಾಯಿಕ ಉಡುಗೆಗಳು. ಬಟ್ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಟೀಕೆ ಲುಂಗಿವಾಲ ಎಂಬಂಥ ವಿಚಾರಕ್ಕೆ ಹೋಗಿ ನಿಂತಿದೆ ನೋಡಿ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಅಪಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಲುಂಗಿವಾಲ ಅಂತ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸದನ ಅಂತ ಅಂದಾಗ ವಿವಾದದ ಕಿಡಿ ಹೊತ್ತಿಸಿದ ಬಿಜೆಪಿ ಸಂಸದೆಯ ಲುಂಗಿವಾಲ ಹೇಳಿಕೆ. ಸಿಪಿಎಂ ಸಂಸದ ಜಾನ್ ಬ್ರಿಟ್ಟಾಸ್ಗೆ ಲುಂಗಿವಾಲ ಎಂದು ಸುಷ್ಮಿತಾ ದೇವ್. ಬಿಜೆಪಿ ಸಂಸದೆ ಸುಷ್ಮಿತಾ ದೇವ್ ಲುಂಗಿವಾಲ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲುಂಗಿ ಹೇಳಿಕೆಗೆ ಕೆರಳಿ ಕೆಂಡಾಮಂಡಲವಾದ ಕೇರಳ ಸಂಸದ. ಲುಂಗಿವಾಲ ಪದದ ಬಗ್ಗೆ ಸದನದ ಗಮನಕ್ಕೆ ತಂದಂತ ಬ್ರಿಟ್ಟಾಸ್ ರಾಜ್ಯಸಭೆಯಲ್ಲಿ ವಾಗ್ವಾದ, ಗದ್ದಲಕ್ಕೆ ಕಾರಣವಾದ ಲುಂಗಿ ಸಮರ. ನಾನು ಲುಂಗಿ ಧರಿಸಿರಲಿಲ್ಲ, ಧೋತಿ ಧರಿಸಿದ್ದೆ ಎಂದು ಬ್ರಿಟ್ಟಾಸ್. ಇದು ದಕ್ಷಿಣದವರ ಸಾಂಸ್ಕೃತಿಕ ವೃತ್ತಿಗೆ ಮಾಡಿದಂತ ಅವಹೇಳನ ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಸದನದಲ್ಲಿ ಪ್ರಾದೇಶಿಕ ಗುರುತು ಅವಮಾನಿಸುವ ಪರಿಸ್ಥಿತಿ ಇದೆ. ಲುಂಗಿ ಮಲಯಾಳಿ ಮತ್ತು ದಕ್ಷಿಣ ಭಾರತೀಯರ ಹೆಮ್ಮೆಯ ಗುರುತು ಅದು. ಅದನ್ನ ಅಪಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸುಷ್ಮಿತಾ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವಂತೆ ಬ್ರಿಟ್ಟಾಸ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸುಷ್ಮಿತಾಗೆ ಮಾತನಾಡಲು ಅವಕಾಶ ನೀಡಿ ಎಂದ ಬಿಜೆಪಿ ನಾಯಕರು. ಸುಷ್ಮಿತಾ ಪರವಾಗಿ ಮಾತನಾಡಿದ ಜೆಪಿ ನಡ್ಡಾ, ಕಿರಣ್ ರಿಜಿಜು, ನಾವು ಲುಂಗಿ ಎಂದು ಕರೆಯುವುದಿಲ್ಲ, ಧೋತಿ ಎನ್ನುತ್ತೇವೆ. ಸುಷ್ಮಿತಾಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಭಾವನೆಗಳಿಗೆ ಧಕ್ಕೆ ತರೋ ಹೇಳಿಕೆ ನೀಡಬೇಡಿ ಅಂತ. ಪರಸ್ಪರರ ಪ್ರಾದೇಶಿಕತೆ ಗೌರವ ನೀಡುವುದು ಕಲಿಯಿರಿ. ಸುಷ್ಮಿತಾ ದೇವಿಗೆ ಕ್ಲಾಸ್ ತೆಗೆದುಕೊಂಡ ರಾಜ್ಯಸಭಾ ಸಭಾಪತಿ. ಇವೆಲ್ಲ ಒಂದು ಅಲ್ಲ, ಇವ್ರಿಗಿರೋವಂಥ ಸ್ಥಾನ ಮಾನ, ಇವ್ರು ಚರ್ಚೆ ಮಾಡಬೇಕಾದಂಥ ವಿಚಾರ ಏನು ಎಲ್ಲ ಬಿಟ್ಟು ಲುಂಗಿ, ಧೋತಿ, ಪ್ಯಾಂಟು, ಶರ್ಟು ಅಂತ ಮಾತಾಡ್ಕೊಂಡು ಕೂತಿದ್ದಾರೆ. ಇದೆಲ್ಲವೂ ಕೂಡ ಅಲ್ಲ, ಅವರ ಜವಾಬ್ದಾರಿಗೆ ಶೋಭೆ ತರುವಂಥದ್ದು ಅಲ್ಲ, ಅವ್ರು ಕೂತಿರುವಂಥ ಕುರ್ಚಿಗೆ ಶೋಭೆ ತರುವಂಥದ್ದು ಅಲ್ಲ.